ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಭವಾಪದೋ ವಿನಶ್ಯಂತಿ ಯತ್ಪಾದ ಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ಗೃಹರಿಂ ಸದಾ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ಸುಜಯೀಂದ್ರ ಸುಷಮೀಂದ್ರ ಸುಯತೀಂದ್ರ ತೀರ್ಥ ಗುರುಭ್ಯೋ ನಮಃ. ಪೂಜ್ಯ ಗುರುವರ್ಯರಾದ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅದೇ ರೀತಿ ಪೂಜ್ಯ ಗುರುಗಳಾದ ಚಿಂತನಾ ಗುರುಗಳಾದ ಗಿರಿಯಾಚಾರ್ಯರಲ್ಲಿ ನನ್ನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಬಹಳ ಅದ್ಭುತವಾದಂತಹ ಕಾರ್ಯದ ಸಮರ್ಪಣೆಗೋಸ್ಕರ ನಾನು ಇವತ್ತು ಈ ರೀತಿಯಾಗಿ ಉದ್ಯುಕ್ತನಾಗಿದ್ದೇನೆ. ಶ್ರೀ ಬಳ್ಳಾರಿ ಸ್ವಸೇವಾ ಭಜನಾ ಹರಿದಾಸ ಕೂಟ ಇವರು ನಡೆಸುತ್ತಿರುವ 10 ಹಲವು ಕಾರ್ಯಗಳ ಸಮರ್ಪಣೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜವಾಗಲೂ ಇದು ನನ್ನ ಭಾಗ್ಯ. ಯಾಕೆ ಅಂತಂತಂದರೆ, ನಿಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ಬಹಳ ದೊಡ್ಡದು. ಇಷ್ಟು ಸೇವಾ ನೀವು ಮಾಡ್ತಾ ಇದ್ದೀರಿ, ಆದ್ದರಿಂದ ಇದು ದೊಡ್ಡ ಭಾಗ್ಯ. ಇದರ ಸಮರ್ಪಣೆಯನ್ನು ಮಾಡುವಂಥದ್ದು ಏನು ನನ್ನ ಪಾಲಿಗೆ ಬಂದಿದೆ, ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂತಂದರೆ, ನಿಮ್ಮ ಕೂಟದ ಹೆಸರೇ ತಿಳಿಸ್ತಾ ಇದೆ ಭಗವಂತನ ತತ್ವ ಏನಿದೆ, ಆ ತತ್ವದ ಒಂದು ದೃಷ್ಟಾಂತ ಈ ಕೂಟ ಅಂತ ಅನ್ಬೋದು. ಯಾಕೆ ಅಂತಂತಂದರೆ, ಬಳ್ಳಾರಿ ಸ್ವಯಂ ಸೇವಾ ಭಜನಾ ಸೇವಾ ಹರಿದಾಸ ಕೂಟ ಅಂತ ಇದು. ನಿಜವಾಗಲೂ ನಾವು ಇವತ್ತು ಯಾವುದೇ ಒಂದು ಕಾರ್ಯ ಮಾಡಿದರೂ ಕೂಡ ಆ ಕಾರ್ಯ ನಾವು ಮಾಡಬೇಕು. ಸ್ವತಃ ನಾವೇ ಕಾರ್ಯವನ್ನು, ಅಂದರೆ ತತ್ವಜ್ಞಾನ ಕಾರ್ಯವನ್ನು ನಾವು ಮಾಡಿ ನಾವು ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು. ಆದರೆ ಯಾರ್ಯಾರೋ ಮಾಡಿದ್ದನ್ನು ಅವ್ರು ಹಾಗೆ ಮಾಡಿದ್ದಾರೆ, ಇವ್ರು ಹಾಗೆ ಮಾಡಿದ್ದಾರೆ ಅಂತಂದರೆ ಉಪಯೋಗ ಇಲ್ಲ. ನಾನು ಏನು ಮಾಡೀನಿ ಅಂತ ಅನ್ನೋದು ಮುಖ್ಯ. ಹಾಗಾಗಿ ನಾವೇ ಸ್ವತಃ ಹಾಡನ್ನು ಹಾಡ್ತೇವೆ, ಸ್ವತಃ ಪಾರಾಯಣವನ್ನು ಮಾಡ್ತೇವೆ, ಸ್ವತಃ ಉಗಾಭೋಗಗಳನ್ನು ಹೇಳ್ತೇವೆ, ಸುಳಾದಿಗಳನ್ನು ಹೇಳ್ತೇವೆ ಎಂಬುದಾಗಿ ನೀವು ಸ್ವತಃ ಎಲ್ಲರೂ ಏನು ಈ ಕಾರ್ಯವನ್ನು ಪ್ರವೃತ್ತಿ ಮಾಡ್ತಾ ಇದ್ದೀರಿ, ಇದು ನಿಜವಾಗಲೂ ಈ ರೀತಿಯಾಗಿ ಮಾಡುವಂಥದ್ದೇನಿದೆ ಇದು ದೊಡ್ಡ ಭಾಗ್ಯ. ಇದು ಭಗವಂತನ ತತ್ವವೂ ಹೇಗೆ ಅಂತಂದರೆ, ಭಗವಂತ ಸ್ವಮೂರ್ತಿ ಗಣಮಧ್ಯಗಃ ಅಂತ ಭಗವಂತನ ಶ್ರೀಮನ್ ಲಕ್ಷ್ಮೀನಾರಾಯಣನ ಲಕ್ಷಣದಲ್ಲಿ ಧ್ಯಾನ ಶ್ಲೋಕದಲ್ಲಿ ಬರ್ತದೆ. ಭಗವಂತ ಸೇವೆ ತಾನು ಹೇಗಿರ್ತಾನೆ ಅಂತಂತಂದರೆ, ತನ್ನ 16 ಮೂರ್ತಿಗಳು, ತನ್ನವೇ ಆಗಿರುವಂತಹ 16 ಮೂರ್ತಿಗಳು, ಆ ಕಡೆ ಒಂದಿಷ್ಟು ಮೂರ್ತಿಗಳು, ಬಲಕ್ಕೆ ಎಡಗಡೆ ಒಂದಿಷ್ಟು ಮೂರ್ತಿಗಳು ಇಟ್ಟುಕೊಂಡು ತಾನು ನಿತ್ಯ ಆ ಷೋಡಶ ಉಪಚಾರಗಳೇನಿದೆ ಅದೆಲ್ಲ ತಾನೇ ಭಗವಂತ ಮಾಡ್ಕೋತಾನೆ. ಯಾಕೆ ಅಂತಂತಂದರೆ, ಭಗವಂತ ಆ ರೀತಿಯಾಗಿ ಯಾರ ಹಂಗೂ ನನಗೆ ಇಲ್ಲ, ನನಗೆ ಇನ್ನೊಬ್ಬರ ಹಂಗಿಲ್ಲ, ನನಗೆ ಬೇಕಾದ ಸೇವೆ ನಾನೇ ಮಾಡ್ಕೋತೇನೆ ಅಂತ ಹೇಳಿ ತನ್ನ ಏನು ಮೂರ್ತಿಗಳಿದೆ ಆ ತನ್ನ ಮೂರ್ತಿಗಳ ಮಧ್ಯದಲ್ಲೇ ಇದ್ದಾನೆ. ಹೀಗೆ ಇರ್ತಾ ಭಗವಂತ ಏನು ಮಾಡಿದ್ದಾನೆ, ನಾವು ಸ್ವಾವಲಂಬಿಗಳಾಗಬೇಕು. ಇನ್ನೊಬ್ಬರ ಅವಲಂಬ ಮಾಡಿಬಿಟ್ರೆ ಆವಾಗ ಅದು ಸ್ವಲ್ಪ ಬಹಳ ಕಷ್ಟದ ಜೀವನ. ಉಪಾಸನಾ ಮಾರ್ಗದಲ್ಲಿ ನೋಡಿದಾಗ ಅದರಿಂದ ಬಹಳ ಶೂನ್ಯ ಫಲ. ಹಾಗಾಗಿ ಈ ತತ್ವವನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಸಮೂರ್ತಿ ಗಣ ಮಧ್ಯನಾಗಿದ್ದಾನೆ ಅನ್ನುವ ಲಕ್ಷಣ ಶ್ರೀಮದ್ ಆಚಾರ್ಯರು ಭಗವಂತನ ಶ್ರೀ ಲಕ್ಷ್ಮೀನಾರಾಯಣರ ಧ್ಯಾನ ಶ್ಲೋಕದಲ್ಲಿ ಸೇರಿಸ್ತಾರೆ. ಆ ಧ್ಯಾನ ಶ್ಲೋಕಕ್ಕೆ ಅನುಗುಣವಾಗಿ ಇವತ್ತು ನೀವು ಸ್ವಸೇವ, ಇನ್ನೊಬ್ಬರು ಯಾರೋ ಹಾಕಿದ್ದು, ಯಾರೋ ಮಾಡಿದ್ದು ಭಜನೆಯನ್ನಾಯಿತು ಅಥವಾ ಯಾರೋ ಹೇಳಿದ ಶ್ಲೋಕವನ್ನು ಕಳಿಸೋದಲ್ಲ, ನಾವೇ ಸ್ವತಃ ಹಾಡ್ತೇವೆ, ನಾವೇ ಸ್ವತಃ ಅದನ್ನು ಹಾಕ್ತೇವೆ ಎಂಬುದಾಗಿ ಎಲ್ಲರೂ ಆ ನಿಟ್ಟಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ. ಇದು ಬಹಳ ತುಂಬ ಸಂತೋಷ ಪಡಿಸ್ತಕ್ಕಂತಹ ವಿಷಯ ಅಂಥೇಳಿ ಈ ಸಂತೋಷವನ್ನು ಮೊದಲಿಗೆ ತಿಳಿಸಿ, ಇಂಥ ನಿಮ್ಮ ಕೂಟದಿಂದ ನೀವು ಮಾಡುತ್ತಿರತಕ್ಕಂಥ ಮತ್ತೊಂದು ಕಾರ್ಯ ಅಂತಂತಂದರೆ, ಶ್ರೀ ಜಗನ್ನಾಥದಾಸರ ಆರಾಧನಾ ಸಂದರ್ಭದಲ್ಲಿ ಅನೇಕ ಕಾರ್ಯಗಳ ಒಂದು ಪ್ರವೃತ್ತಿಯನ್ನು ಮಾಡಿದ್ದೀರಿ. ಪಾರಾಯಣ ಮತ್ತು ರಂಗೋಲಿಯನ್ನು ಹಾಕುವಂತಹದ್ದು, ಗಾಯನ ಮಾಡುವಂತಹದ್ದು, ಈ 10 ಹಲವು ಕಾರ್ಯಗಳನ್ನು ಏನು ಮಾಡಿದ್ದೀರಲ್ಲ, ಇದು ಜಗನ್ನಾಥದಾಸರ ಆರಾಧನಾ ನಿಮಿತ್ತವಾಗಿ ಏನು ಮಾಡಿದ್ದೀರಿ, ಈ ಕಾರ್ಯ ನಿಜವಾಗಲೂ ಕೂಡ ಜಗನ್ನಾಥದಾಸರ ಮನಸ್ಸಿಗೆ ಅತ್ಯಂತವಾಗಿ ಮುಟ್ಟುವಂಥದ್ದು. ಯಾಕೆ ಅಂತಂತಂದರೆ,
ಜಗನ್ನಾಥದಾಸರ ಇಡೀ ಜೀವನವನ್ನು ನಾವು ನೋಡಿಕೊಂಡಾಗ ಅವರು ನಮಗೆ ಪಾಠವನ್ನು ಕಲಿಸಿಕೊಟ್ಟಿದ್ದಾರೆ. ಏನು ಅಂತಂತಂದರೆ ನೋಡ್ರಿ, 40 ವರ್ಷ ಆಯುಷ್ಯ ಅವರಿಗೆ ಸಿಕ್ತು. ಯಾವಾಗ ಅವರಿಗೆ 40 ವರ್ಷ ಆಯುಷ್ಯ ಸಿಕ್ತಲ್ಲ, ಆ ಸಿಕ್ಕಿರೋ 40 ಆಯುಷ್ಯ ಏನಿದೆ, ಆ 40 ಆಯುಷ್ಯದಲ್ಲಿ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. ಹರಿಕಥಾಮೃತ ಸಾರ ಎಂಥ ಮಹತ್ ಗ್ರಂಥ, ತತ್ವಸುವಾಲಿ ಮತ್ತು ಅಣುಹರಿಕಥಾಮೃತ ಸಾರ, ಫಲವಿದು ಬಾಳುವುದಕ್ಕೆ, ಹೀಗೆ ಎಷ್ಟು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. 40 ವರ್ಷಗಳಲ್ಲಿ ಇಷ್ಟು ಮಾಡಲಿಕ್ಕೆ ಸಾಧ್ಯನಾ? ಆದರೂ ಅದನ್ನು ಸುಸಾಧ್ಯ ಮಾಡಿದ್ದಾರೆ. ಯಾಕೆ ಅಂತಂತಂದರೆ ಅನನ್ಯ ಆಶ್ರಯ, ಅನನ್ಯ ಆಸಕ್ತಿಯಿಂದ. ನಾವು ಜೀವನದಲ್ಲಿ ಇರುವಾಗ, ಸಾಧನ ಮಾರ್ಗದಲ್ಲಿ ಇರುವಾಗ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಸಮಯವನ್ನು ವ್ಯರ್ಥ ಮಾಡದೇನೆ ಭಗವಂತನ ಪರವಾಗಿ ನಮ್ಮ ಮಾರ್ಗ ಇರಬೇಕು. ಸ್ವಲ್ಪ ಕೂಡ ಸಮಯ ವ್ಯರ್ಥ ಮಾಡಬಾರ್ದು ಅಂತೇಳಿ ಅವರು 40 ವರ್ಷದಲ್ಲಿ ಆ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಅವರ ಆರಾಧನಾ ಸಮಯದಲ್ಲಿ ನೀವು ಈ ರೀತಿಯ ಕಾರ್ಯವನ್ನು, ಇದು ಈ ಲಾಕ್ಡೌನ್ ಇರುವಾಗ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಇರುವಷ್ಟು ಏನು ಸಮಯ ಇದೆ ಆ ಸಮಯವನ್ನು ನಾವು ಭಗವಂತನ ಪರವಾಗಿ, ಭಗವಂತನ ಗುಣಗಾನದ ಪರವಾಗಿ, ಭಗವಂತನ ಗುಣಗಾನದಲ್ಲೇ ನಮ್ಮ ಮನಸ್ಸು ಸದಾ ನೆಲೆಸಿರಬೇಕು ಅನ್ನುವ ಚಿಂತನೆಯನ್ನು ನೀವು ಇಟ್ಟುಕೊಂಡು ಈ ಕಾರ್ಯದಲ್ಲಿ ಏನು ಪ್ರವೃತ್ತಿಯನ್ನು ಮಾಡಿದ್ದೀರಲ್ಲ, ನಿಜವಾಗಲೂ ಇದು ಜಗನ್ನಾಥದಾಸರಿಗೆ ಅತ್ಯಂತವಾಗಿ ಮನಸ್ಸಿಗೆ ಬರುವಂತಹದ್ದು. ಅಂಥ ಕಾರ್ಯವನ್ನು ನೀವು ಮಾಡಿದ್ದೀರಿ. ಹಾಗಾಗಿ ಇಂಥ ಜಗನ್ನಾಥದಾಸರ ಆರಾಧನಾ ಸಮಯದಲ್ಲಿ ನೀವೇನು ಈ ಸಮರ್ಪಣೆ ಮಾಡಿದ್ದೀರಿ, ಅದರಲ್ಲೂ ಫಲವಿದು ಬಾಳುವುದಕ್ಕೆ ಸುಮಾರು 900,000 ತನ ಆಗಿರಬಹುದೇನೋ. ನಾನು ಈ ಸಮರ್ಪಣೆ ಆಗೋಷ್ಟೊತ್ತಿಗೆ ಅಷ್ಟು ಆಗಿರಬಹುದು. ಅಂತೂ ನನಗೆ ಬಂದಿರೋ ಇದುವರೆಗಿನ ಮಾಹಿತಿ ಪ್ರಕಾರ 900 ಪಾರಾಯಣ ಆಗಿದೆ ಅಂತ ಕೇಳಿದ್ದೇನೆ. ಅದು 1000 ಆಗಿರುತ್ತೆ. 900 ಆದರೂ ಅಡ್ಡಿ ಇಲ್ಲ, 1000 ಆದರೂ ಅಡ್ಡಿ ಇಲ್ಲ. ಅಂತೂ ಇಷ್ಟೊಂದು ಪಾರಾಯಣ ಏನಾಗಿದೆ, ಈ ಪಾರಾಯಣದ ಸಮರ್ಪಣೆ ಅದು ಫಲವಿದು ಬಾಳುವುದಕ್ಕೆ. ಅದು ಜಗನ್ನಾಥದಾಸರು ಹೇಳ್ತಾರೆ, ಇವತ್ತು ಫಲ ನಾವು ಜೀವನ ಮಾಡ್ತಿದ್ದೇವೆ ಅಂತಂತಂದರೆ ಏನು ಫಲ ಇದಕ್ಕೆ? ನಾವು ಎಷ್ಟೋ ಜನ ಅನ್ಕೋತಾರೆ ನಮಗೆ ಒಳ್ಳೆ ಉದ್ಯೋಗ ಸಿಕ್ಬಿಟ್ರೆ ಅದೇ ದೊಡ್ಡ ಫಲ. ಮಕ್ಕಳು ಅನ್ಕೋತಾರೆ ನಮಗೆ ಒಳ್ಳೆ ಆಟ ಸಾಮಾನುಗಳು ಸಿಕ್ಕಿಬಿಟ್ರೆ, ಆಟ ಆಡೋದಕ್ಕೆ ಸಮಯ ಸಿಕ್ಕಿಬಿಟ್ರೆ ಒಳ್ಳೆ ಫಲ. ಮತ್ತು ವಿದ್ಯಾರ್ಥಿಗಳು ಅನ್ಕೋತಾರೆ ಪರೀಕ್ಷೆದಲ್ಲಿ ಒಳ್ಳೆ ಮಾರ್ಕ್ ಬಂದುಬಿಟ್ರೆ ನಮಗೆ ಫಲ. ಹೆಣ್ಣು ಹುಡುಗಿಯರು, ಗಂಡು ಹುಡುಗರು ಅನ್ಕೋತಾರೆ ಒಳ್ಳೆ ಹುಡುಗ ಸಿಕ್ಕರೆ ಅದೇ ಫಲ. ಹುಡುಗಿಯವರು ಹುಡುಗರು ಅನ್ಕೋತಾರೆ ಒಳ್ಳೆ ಹುಡುಗಿ ಸಿಕ್ಕರೆ ಅದೇ ಫಲ. ನಮಗೆ ಒಳ್ಳೆ ಬಂಗ್ಲೆ ಸಿಕ್ಕರೆ ಫಲ. ಇದ್ಯಾವುದು ಫಲ ಅಲ್ಲ. ಫಲ ಯಾವುದು? ಫಲವಿದು ಬಾಳುವುದಕ್ಕೆ ಸಿರಿನಿಲಯನ ಗುಣಗಳ, ಭಗವಂತನ ಗುಣಗಳನ್ನು ಚಿಂತನೆ ಮಾಡೋದೇನಿದೆ ಅದೇ ನಿಜವಾದ ಫಲ. ಇದು ಜೀವನ ಮಾಡೋದಕ್ಕೆ ನೋಡ್ರಿ, ನಾವು ಯಾವುದೇ ಒಂದು ವಸ್ತು ತಗೋಬೇಕಾಯ್ತು ಅಂತಂದರೆ ಈ ವಸ್ತುವಿನಿಂದ ಏನು ಲಾಭ, ಆ ವಸ್ತುವಿನಿಂದ ಏನು ಲಾಭ ಅಂತ ಆಚರಿಸ್ತಾ ಇರ್ತೀವಿ. ಆದರೆ ಇಡೀ ಜೀವನಕ್ಕೆ ಏನು ಫಲ ಅಂತ ಹೇಳೋದು ಯಾರು? ಆ ಜೀವನಕ್ಕೆ ಫಲವನ್ನು ಹೇಳಿಕೊಟ್ಟಿರ್ತಕ್ಕಂಥ ಮಹಾನುಭಾವರು ಜಗನ್ನಾಥದಾಸರು. ಅಂತಹ ಪದ್ಯವನ್ನು ನೀವು ಇಲ್ಲಿ ಹೇಳಿ ಅದರ ಪಾರಾಯಣ ಮಾಡಿ ಅಳವಡಿಸ್ಕೊಂಡಿದ್ದೀರಿ ಅಂತಂತಂದರೆ ನಿಜವಾಗಲೂ ನಿಮ್ಮ ಜೀವನಕ್ಕೆ ಫಲ ಅಂತನ್ನೋದು ಇದೇ ನಿಮ್ಮ ಜೀವನದ ಫಲ. ಭಗವಂತನ ಆ ತತ್ವದ ಅನುಸಂಧಾನ ನಿಮ್ಮಲ್ಲಿ ಇನ್ನೂ ವಿಶೇಷವಾದ ರೀತಿಯಲ್ಲಿ ಅಳವಡಿಸಿಕೊಂಡು ನೀವು ಭಗವಂತನ ಮಾರ್ಗಕ್ಕೆ, ಭಗವಂತನ ಒಂದು ತತ್ವ ಮಾರ್ಗಕ್ಕೆ ನೀವು ಹೋಗಬೇಕು ಅಂಥೇಳಿ ಆ ಜಗನ್ನಾಥದಾಸರು ಅವರ ಅಂತರ್ಗತನಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನೀವು ಮಾಡಿರ್ತಕ್ಕಂತಹ ಈ ಸೇವೆಗಳೇನಿದೆ ಫಲವಿದು ಬಾಳುವುದಕ್ಕೆ ಮತ್ತು ಜಗನ್ನಾಥದಾಸರ ಶ್ಲೋಕದ ಒಂದು ಪಾರಾಯಣ, ರಂಗೋಲಿ ಹಾಕಿದ್ದೀರಾ, ಸುಳಾದಿ, ಉಗಾಭೋಗ ಎಲ್ಲ 10 ಹಲವು ಕೃತಿಗಳು ನೀವು ಏನು ಮಾಡಿದ್ದೀರಿ. ಈ ಎಲ್ಲ ಕೃತಿಗಳನ್ನು ನಾನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಮರ್ಪಣೆ ಭಗವದರ್ಪಣೇನ ಪರಮೋಭವತಿ ಅಂತ ಹೇಳ್ತಾರೆ. ನಾವು ಏನೇ ಮಾಡಲಿ ಅದು ಭಗವಂತನಲ್ಲಿ ಸಮರ್ಪಣೆ ಮಾಡಿದಾಗ ಅದರಲ್ಲಿ ದೋಷಗಳು ಇದ್ದರೂ ಕೂಡ ಆ ಎಲ್ಲ ದೋಷಗಳ ಪರಿಹಾರ ಆಗಿ ಭಗವಂತನಿಗೆ ಮುಟ್ತವೆ ಅಂತೆ. ಆ ಕೆಲಸವನ್ನು ಮಾಡಿರ್ತಕ್ಕಂಥವರು ಶ್ರೀ ಮುಖ್ಯ ಪ್ರಾಣದೇವರು. ನಾವು ಏನೇ ಕಾರ್ಯವನ್ನು ಮಾಡಲಿ ಆ ಮುಖ್ಯ ಪ್ರಾಣದೇವರ ಮೂಲಕ, ಶ್ರೀ ಜಗನ್ನಾಥದಾಸರ ಮೂಲಕ, ಜಗನ್ನಾಥದಾಸರ ಅಂತರ್ಗತರಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಗುರುಗಳ ಅಂತರ್ಗತರಾಗಿರ್ತಕ್ಕಂತಹ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂತಹ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರಿಂದ ಅಭಿನ್ನರಾದ ನಮ್ಮ ಕುಲದೇವರಾದ ಶ್ರೀ ಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರು ಮತ್ತು ನಿಮ್ಮೆಲ್ಲರ, ನಮ್ಮ ಕುಲದೇವರಿಗಿಂತಲೂ ಅಭಿನ್ನರಾದ ನಿಮ್ಮ ಕುಲದೇವರ ಏನಿದ್ದಾರೆ ಕುಲದೇವರು, ಆ ಕುಲದೇವರಲ್ಲೂ ಕೂಡ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಕಾರ್ಯದಲ್ಲಿ
ಮತ್ತೊಂದು ನಾನು ವಿಷಯ ಹೇಳಬೇಕು. ಈ ಕಾರ್ಯದಲ್ಲಿ ನಿಮ್ಮನ್ನು ಪ್ರವೃತ್ತಿ ಮಾಡಿಸಿರ್ತಕ್ಕಂಥವರು ನಮ್ಮ ಶ್ರೀಮತಿ ಸುಗುಣಾಬಾಯಿ ಅವರು ನಿಜವಾಗಲೂ ಭಗವಂತನ ತತ್ವವನ್ನು ತಾವು ಇವತ್ತು ನಾನೊಂದೇ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ನಾನು ಹೇಗೆ ಉದ್ಧಾರ ಆಗಬೇಕು ಹಾಗೆ ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ತತ್ವ ಮಾರ್ಗಕ್ಕೆ ಬರಬೇಕು ಅನ್ನುವ ಒಂದು ವಿಶಿಷ್ಟವಾದ ಚಿಂತನೆ, ಬಹಳ ವಿಶಿಷ್ಟವಾದ ಚಿಂತನೆ ಇದು. ಈ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ಹಾಗೆ ಮಾಡುವಂತೆ ಪ್ರವೃತ್ತಿಯನ್ನು ಏನು ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ದೇವರು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ, ನೀವೇನು ಇದನ್ನು ಮಾಡಿದ್ದೀರಿ, ಇದರ ಪಾರಾಯಣ ಸಮಸ್ತ ಸಂಪೂರ್ಣ ಪಾರಾಯಣವನ್ನು ಭಗವಂತನಲ್ಲಿ ಸಮರ್ಪಣೆ ನಾನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವ ದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.